ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ನಟ ಪ್ರಥಮ್ ಮೇಲೆ ಹಲ್ಲೆ ಯತ್ನ ಮತ್ತು ಬೆದರಿಕೆ ಆರೋಪ ಪ್ರಕರಣದಲ್ಲಿ ಹಲ್ಲೆ ಯತ್ನ ಮಾಡಿದ ಬೆದರಿಕೆ ಹಾಕಿದವರ ವಿರುದ್ಧ ನಟ ಪ್ರಥಮ್ ದೂರು ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಎಸ್ಪಿಗೆ ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಥಮ್ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಅವರಿಗೆ ದೂರನ್ನ ಸಲ್ಲಿಸಲಿದ್ದಾರೆ. ರ್ಯಾಗರ್ ತೆಗೆದು ವಾರ್ನ್ ಮಾಡಿದವರ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬೇಕರಿ ರಘು ಅಂಡ್ ಗ್ಯಾಂಗ್ ಅನ್ನ ಕರೆದು ಎಚ್ಚರಿಸಿ ಎನ್ನುವ ಮನವಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ದೊಡ್ಡಬಳ್ಳಾಪುರದ ರಾಮಯ್ಯನ ಪಾಳ್ಯದಲ್ಲಿ ಈ ಘಟನೆ ನಡೆದಿತ್ತು. ದೇಗುಲದ ಹಿಂಬದಿಯಲ್ಲಿ ಪ್ರಥಮ್ಗೆ ಬೆದರಿಕೆ ಒಡ್ಡಲಾಯಿತು ಎನ್ನುವಂತಹ ಆರೋಪವನ್ನು ನಟ ಮಾಡಿದ್ರು. ಬರ್ತ್ಡೇ ಪಾರ್ಟಿಯಲ್ಲಿ ಪ್ರಥಮ್ಗೆ ಬೆದರಿಕೆ ಒಡ್ಡಲಾಗಿದೆ ಎನ್ನುವಂತಹ ಆರೋಪವನ್ನು ಅವರು ಮಾಡಿದ್ರು. ಈಗ ರಘು ವಿರುದ್ಧ ಈಗ ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಅವರಿಗೆ ದೂರನ್ನ ಸಲ್ಲಿಸಲಿದ್ದಾರೆ ನಟ ಪ್ರಥಮ್. ಈ ರೀತಿ ತನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಯತ್ನ, ಜೊತೆಗೆ ತನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡೋದಕ್ಕೆ ಮುಂದಾದ್ರು ಅನ್ನುವಂಥ ಆರೋಪವನ್ನು ಏನು ಮಾಡಿದ್ರು. ಬೇಕರಿ ರಘು ಅಂಡ್ ಗ್ಯಾಂಗ್ ಕರೆದು ಎಚ್ಚರಿಸಿ ಅಂತ ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಈಗ ಪ್ರಥಮ್ ಮುಂದಾಗ್ತಾ ಇದ್ದಾರೆ. ಆ ದೃಶ್ಯಗಳು ನೋಡ್ತಾ ಇದ್ದೀವಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗೇನ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಥಮ್ ನಿನ್ನೆ ಕೂಡ ಸಾಕಷ್ಟು ಹೇಳಿಕೆಗಳನ್ನ ನಾವು ಗಮನಿಸಿದ್ವಿ. ಈಗ ದೂರನ್ನ ಕೊಡ್ತಿದ್ದಾರಾ? ಪ್ರಮುಖವಾಗಿ ಏನ್ ದೂರು ಕೊಡ್ತಾರಂತೆ? ಈ ರಘು ಗ್ಯಾಂಗ್ ವಿರುದ್ಧವೇ ಕೊಡ್ತಿದ್ದಾರಾ? ಅಂದ್ರೆ ಸ್ಪಷ್ಟವಾಗಿ ಇಂತಿಂತ ವ್ಯಕ್ತಿಗಳೇ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾದ್ರು ಅಂತ? ಪ್ರತಿಮಾ, ಏನಂತಂದ್ರೆ 22ನೇ ತಾರೀಕು ದೊಡ್ಡಬಳ್ಳಾಪುರದ ಬಳಿಯ ರಾಮಯ್ಯನ ಪಾಳ್ಯ ಏನಿದೆ ಆ ದೇವಸ್ಥಾನದ ಬಳಿ ನಡೆದಂತಹ ಒಂದು ಘಟನೆ ಈಗ ಸಾಕಷ್ಟು ಚರ್ಚೆ ಕಾರಣ ಆಗ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಆವತ್ತು ಅಲ್ಲಿ ಏನು ಅಂತಂದ್ರೆ ಒಂದು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಪ್ರಥಮ್ ಅವ್ರನ್ನ ಹಾಗೆ ರಕ್ಷಕ್ ಅವ್ರನ್ನ ಕರೆದಿದ್ರು ಅನ್ನೋಂಥ ವಿಚಾರವಾಗಿ ಅಲ್ಲಿದ್ದಂತಹ 15ರಿಂದ 20 ಜನ ಏನಿದ್ರು ಅವರು ಪ್ರಥಮ್ ಅವ್ರನ್ನ ಅಲ್ಲಿ ಸ್ಥಳದಲ್ಲಿ ದರ್ಶನ್ ಅವ್ರ ಬಗ್ಗೆ ಮಾತನಾಡಿರ್ತಕ್ಕಂಥ ವಿಚಾರವಾಗಿ ಕರೆದು ಅವ್ರಿಗೆ ಡ್ರ್ಯಾಗರ್ ಅನ್ನ ತೋರಿಸಿದ್ರು. ಸೊ ಹಲ್ಲೆ ಮಾಡುವಂತಹ ಪ್ರಯತ್ನ ಆಯಿತು ಅನ್ನುವಂಥ ಹೇಳಿಕೆಯನ್ನ ಪ್ರಥಮ್ ಅವರು ಈಗಾಗಲೇ ಮಾಧ್ಯಮಗಳ ಮುಖಾಂತರ ಕೊಟ್ಟಿದ್ದಾರೆ. ಬಟ್ ಈ ಒಂದು ಪ್ರಕರಣ ಆಗಿದ ತಕ್ಷಣ ಅಲ್ಲಿಯೇ ಆ ಒಂದು ಪ್ರಕರಣವನ್ನ ಇತ್ಯರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಕೂಡ ಆಗಿತ್ತು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದ್ರೆ. ಬಟ್ ಈಗ ಅದರ ಮುಂದುವರೆದ ಭಾಗ ಅಂತಂದ್ರೆ ಇವತ್ತು ಖುದ್ದಾಗಿ ಪ್ರಥಮ್ ಎಸ್ಪಿಗೆ ದೂರನ್ನು ಕೊಡುವಂತಹ ನಿರ್ಧಾರವನ್ನು ಮಾಡಿದ್ದಾರೆ. ಸೊ ಇಲ್ಲೇ ಎಸ್ಪಿ ಸಿಕೆ ಬಾಬಾ ಅವರಿಗೆ ದೂರನ್ನು ಖುದ್ದಾಗಿ ಪ್ರಥಮ್ ಅವರು ಸಲ್ಲಿಸಲಿದ್ದಾರೆ. ಪ್ರಮುಖವಾಗಿ ಅಲ್ಲಿ ನಡೆದಂತಹ ಘಟನೆ ಏನು, ಹಾಗಾದ್ರೆ ಇದೆಲ್ಲವೂ ಪ್ರೀ ಪ್ಲಾನ್ಡ್ ಅಥವಾ ಮುಂಚಿತವಾಗಿ ಇದೆಲ್ಲವನ್ನು ಕೂಡ ಪ್ಲಾನ್ ಮಾಡಿ ಪ್ರಥಮ್ ಅವ್ರನ್ನ ಕರೆಸಲಾಗಿತ್ತನ್ನೋ ವಿಚಾರಗಳು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇಷ್ಟು ದಿನ ಆದ್ರೂ ಕೂಡ ಪ್ರಥಮ್ ದೂರನ್ನ ಯಾಕೆ ಕೊಟ್ಟಿಲ್ಲ ಅನ್ನೋದು ಕೂಡ ಮನವರಿಕೆ ಮಾಡಿ ನಂತರ ಇವತ್ತು ದೂರನ್ನ ಕೊಡಲಿದ್ದಾರೆ. ಪ್ರಮುಖವಾಗಿ ಏನಂತಂದ್ರೆ ಅಲ್ಲಿ ಪೂಜೆಗೆ ಹೋದಂತ ಸಂದರ್ಭದಲ್ಲಿ ಬಂದಂತ ವ್ಯಕ್ತಿಗಳ ಬಗ್ಗೆ ಪ್ರಥಮ್ ಅವರಿಗೆ ಮುಂಚೆ ಪರಿಚಯ ಇತ್ತ, ಅಥವಾ ಈಗ ರಕ್ಷಕರು ಕೂಡ ಇದ್ರು ಅವರಿಗೆ ಪರಿಚಯ ಇತ್ತ, ಅಥವಾ ಇವ್ರನ್ನ ಕಾರ್ಯಕ್ರಮಕ್ಕೆ ಕರೆಸಿದ್ರಲ್ಲ ಅವರಿಗೆ ಅವರ ಪರಿಚಯ ಇತ್ತ, ಹಾಗಾದ್ರೆ ಯಾಕಾಯ್ತು ಅನ್ನುವಂತಹ ಸಂಪೂರ್ಣ ವಿವರನ ಇವತ್ತು ಪೊಲೀಸರು ಕೂಡ ಪಡೆಯಲಿದ್ದಾರೆ. ಸೊ ಪ್ರಮುಖವಾಗಿ ಪ್ರಥಮ್ ದೂರನ್ನ ಸಲ್ಲಿಸಿದ ನಂತರ ಇವ್ರು ಯಾವ್ಯಾವ ಅಂಶಗಳನ್ನ ದೂರಿನಲ್ಲಿ ಉಲ್ಲೇಖ ಮಾಡ್ತಾರೋ ಆ ಎಲ್ಲ ಅಂಶಗಳನ್ನ ಆಧರಿಸಿ ಅಲ್ಲಿ ನೆರೆದಿಂತವ್ರನ್ನ ಮತ್ತೆ ಈಗ ಬೇಕರಿ ರಘು ಅನ್ನುವಂತಹ ಏನು ರೌಡಿ ಬ್ಯಾಕ್ಗ್ರೌಂಡ್ ಹೊಂದಿರತಕ್ಕಂಥವ್ರು ಇದ್ದಾರೆ, ಸೊ ಅವ್ರನ್ನು ಕೂಡ ಕರೆಸಿ ಮಾತಾಡುವಂತಹ ಸಾಧ್ಯತೆಗಳು ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಪ್ರಥಮ್ ಈ ಒಂದು ದೂರನ್ನು ಕೊಡ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಒಂದ್ ಕಡೆ ಆದ್ರೆ, ಇತ್ತ ಸೋಷಿಯಲ್ ಮೀಡಿಯಾದಲ್ಲಿ ಡಿವಾಸ್ ಫ್ಯಾನ್ಸ್ ಹಾಗೆ ಪ್ರಥಮ್ ನಡುವೆ ಕೂಡ ಜಟಾಪಟಿ ನಡೀತಾ ಇರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಕೂಡ ಪ್ರಥಮ್ ಪೋಸ್ಟ್ ಮಾಡಿದ್ರು, ನಾಳೆ ಒಂದು ದೊಡ್ಡ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ, ಸೊ ಅವ್ರನ್ನ ಬೀದಿಗೆ ತಂದು ನಿಲ್ಲಿಸುವಂತ ಪ್ರಯತ್ನ ಆಗುತ್ತೆ ಅನ್ನುವಂಥದ್ದನ್ನ ಇವತ್ತು ಅದಕ್ಕೆ ಒಂದು ಮುನ್ನುಡಿ ಬರಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಗರಬಾವಿ ಅವರ ನಿವಾಸದಿಂದ ಪ್ರಥಮ್ ಎಸ್ಪಿ ಕಚೇರಿಗೆ ಹೊರಡುವಂತ ಸಾಧ್ಯತೆಗಳಿದೆ ಅಂತಾನೆ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ಜಗನ್ ತಮ್ಮ ಮಾಹಿತಿಗೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.